ಅಂತರ್ಜಾತಿ ವಿವಾಹ ಮಾಡಿಕೊಂಡಿದ್ದಾನೆ ಅನ್ನೋ ದ್ವೇಷದಿಂದ ಹೊಸದಾಗಿ ಕಟ್ತಾ ಇದ್ದ ಮನೆಯನ್ನೇ ಕೆಡವಿ ಹಾಕಿದ ಕುಟುಂಬಸ್ಥರು. ಹೌದು, ಮುಳಬಾಗಿಲು ಕಸಬಾ ಹೋಬಳಿ ಅಂಬ್ಲಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಳುವನಹಳ್ಳಿ ಪ್ರದೀಪ್ ಎಂಬಾತ ಕೆಲವು ವರ್ಷಗಳ ಹಿಂದೆ ಅಂತರ್ಜಾತಿ ವಿವಾಹ ಮಾಡಿಕೊಂಡಿದ್ದಾನೆ. ಈತನ ಮದುವೆಗೆ ಮನೆಯವರು ಅಡ್ಡಿಪಡಿಸಿದಾಗ ಪ್ರದೀಪ್ ಮನೆ ಬಿಟ್ಟು ಆತನ ಹೆಂಡತಿಯ ಜೊತೆ ಯಳುವನಹಳ್ಳಿಯಲ್ಲಿ ಬದುಕು ಕಟ್ಟಿಕೊಂಡು ಈಗ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ಮನೆ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದ. ಆದರೆ ಈತನ ಕುಟುಂಬಸ್ಥರೇ ಈತನ ಬೆಳವಣಿಗೆ ಸಹಿಸದೆ ಕಟ್ತಾ ಇದ್ದ ಮನೆಯ ಗೋಡೆಗಳನ್ನ ಕೆಡವಿ ದುಷ್ಕೃತ್ಯ ನಡೆಸಿದ್ದಾರೆ. ಇನ್ನು ತನ್ನದೇ ಕುಟುಂಬಸ್ಥರಿಂದ ಸಾಲ ಮಾಡಿ ಕಟ್ತಾ ಇದ್ದ ಮನೆ ನೆಲಸಮವಾಗಿದ್ದನ್ನ ಕಂಡ ನೊಂದ ಪ್ರದೀಪ್ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಇನ್ನು ಈ ಸಂಬಂಧ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಇನ್ನು ಕುಟುಂಬಸ್ಥರ ದುಷ್ಕೃತ್ಯದಿಂದ ಮನನೊಂದ ಪ್ರದೀಪ್ ಘಟನೆಯ ಬಗ್ಗೆ ವಿವರಿಸಿ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಮ್ಮದು ಯಲವಳ್ಳಿ ಪ್ರದೀಪ್ ಅಂತ. ಇಲ್ಲಿ ಯಲವಳ್ಳಿಯಲ್ಲಿ ನಾವು ವಾಸವಾಗಿದ್ದು, ನಾನು ಊರಲ್ಲಿ ತೊಂದರೆ ಇರೋದ್ರಿಂದ ನನ್ನ ತಾತನ ಪಿತ್ರಾರ್ಜಿತದಲ್ಲಿ 3 ಗುಂಟೆಯಲ್ಲಿ ನಿವೇಶನ ಕಟ್ಕೊಂಡಿದ್ದು ಸುಮಾರು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ರಾತ್ರೋರಾತ್ರಿ ಬಂದು ನಿನ್ನೆ ರಾತ್ರಿ ನಾನು 10 ಗಂಟೆಯಿಂದ ಇಲ್ಲೇ ಮನೆಯಲ್ಲಿ ಮಲಗಿದ್ದೆ, ಹೊರಗಡೆ ಇಲ್ಲೇ ಮಲಗಿದ್ದೆ. ಆದರೆ ಅಲ್ಲಿಂದ ನಾನು ಹೋಗ್ಬೇಕಾದ್ರೆ ರಾತ್ರಿ ಬಂದು ಈ ಥರ ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಮಾಡಿ ನಮ್ಮೂರವರೇ ತೊಂದರೆ ಮಾಡಿ ಹೋಗಿದ್ದಾರೆ. ವೇಣುಗೋಪಾಲು, ಕೋದಂಡ, ಸುಬ್ರಹ್ಮಣ್ಯ, ರವಿರಾಮಯ್ಯನವರು ಈ ಥರ ಮಾಡಿಬಿಟ್ಟು ನಮ್ಗೆ ತೊಂದರೆ ಕೊಟ್ಟು ನಮ್ಮನ್ನು ಎಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ. ನಮ್ಗೆ ಇದೇ ರೀತಿ ತೊಂದರೆ ಕೊಟ್ಟು ನಮ್ಮನ್ನು ಬಿಡಬಾರ್ದು ಅಂತ, ನಮ್ಮನ್ನು ಬದುಕಬಾರ್ದು ಅಂತೇಳಿ ನಮ್ಮನ್ನು ಈ ಥರ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ಜೀವಕ್ಕೆ ಸರ್ವೆ ನಂಬರು ನಮ್ಮ ತಾತನ ಹೆಸರಲ್ಲಿದೆ. 190 ಸರ್ವೆ ನಂಬರು, ಯಲವಳ್ಳಿ ಸರ್ವೆ ನಂಬರು. ಹಳೆ ನಂಬರು 166 ಸರ್ವೆ ನಂಬರ್ ಹಳೇದು, ಹೊಸ ನಂಬರ್ 190 ಸಬ್ 1ರಲ್ಲಿ 3 ಗುಂಟೆ ನಮ್ಮ ತಾತನ ಹೆಸರಲ್ಲಿದೆ. ವೆಂಕಟರಾಮಯ್ಯ ಬಿನ್ ವೆಂಕಟರಾಮಯ್ಯ. ಅದರಲ್ಲಿ ಊರಲ್ಲಿ ಇದೇ ಮೂಲಕ 10 ವರ್ಷದಿಂದ ನಾನು ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದು. ಅದರಿಂದ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಊರಲ್ಲೇ ತೊಂದರೆ ಮಾಡ್ತಾ ಇರೋದ್ರಿಂದ ನಾನು ಊರೇ ಬಿಟ್ಬಿಟ್ಟು ಹೊರಗಡೆ ಬಂದು ನಾವು ಬದುಕೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಿಸಸ್ಸು ಈಗ ಸಾಲ ಮಾಡಿಕೊಂಡು ನಾವೊಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮನೆಯೆಲ್ಲ ನಿರ್ಮಾಣ ಮಾಡಿದ್ರೆ ಇದೇ ರೀತಿ ಬಂದು ರಾತ್ರಿ ಬಂದು ಈ ತರ ಎಲ್ಲ ಮಾಡಿ ನಮ್ಗೆ ತೊಂದರೆ ಕೊಟ್ಟು ಇದೆಲ್ಲ ತೊಳ್ಬಿಟ್ಟು ಹೋಗಿದ್ದಾರೆ. ಯಾರೋ ದುಷ್ಕರ್ಮಿಗಳು ಬಂದು ಕೋದಂಡ ಮತ್ತೆ ವೇಣುಗೋಪಾಲ ಅನ್ನೋರು 4 ಜನ ಸೇರಿ ಈ ತರ ಕುಮ್ಮಕ್ಕಿನಿಂದ ಮಾಡಿರೋ ಕೆಲಸ ಇದು. ನಮ್ಗೆ ನ್ಯಾಯ ದೊರಸ್ಕೊಳ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಂತೀವಿ ಸರ್. ಸರ್ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಾವು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ. ಮತ್ತೆ ಸೆಂಟ್ರಿಂಗ್ ಅವ್ರಿಗೆ ಅವ್ರದ್ದು ನಮ್ದು ಎಲ್ಲ ಸೆಂಟ್ರಿಂಗ್ ಎಲ್ಲ ಹಾಳಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಅವರು 3 ಲಕ್ಷ ರೂಪಾಯಿ ಕೇಳ್ತಾರೆ. ಬೆಳಗ್ಗೆ ಬಂದಿದ್ರು ಸರ್, ಎಲ್ಲ ಅವ್ರು ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ರು. ಇವತ್ತು ಬೆಳಗ್ಗೆ ಮೋಲ್ಡ್ ಇತ್ತು. ಮೋಲ್ಡ್ಗೆ ಅಂತ ಹೇಳ್ಬಿಟ್ಟು ಕಂಬಿ ಕೂಡ ಒಂದು 1.5 ಲಕ್ಷ ರೂಪಾಯಿ ಕಂಬಿ ಓಡಿಸಿದ್ದೆ. ಕಂಬಿನೂ ಎತ್ಕೊಂಡು ಹೋಗಿದ್ದಾರೆ. ಸೆಂಟ್ರಿಂಗ್ ಸಾಮಾನು ಇದ್ದು ಸೀಟ್ಗಳು ಒಡೆಯ ತಗೊಂಡಿದ್ರು ಕಬ್ಬಿಣದ್ದು, ಅದು ಸೀಟುನು ಪತ್ತೆ ಇಲ್ಲ. ಎಲ್ಲ ನನ್ನ ತಲೆ ಮೇಲೆ ಈಗ ಅವ್ರದ್ದೇ ಒಂದು 4 ರಿಂದ 5 ಲಕ್ಷ ರೂಪಾಯಿ ಬಂಡವಾಳ ನಾನೇ ಅವ್ರು ಕಟ್ಕೊಡ್ಬೇಕು ಲೇಬರ್ಗೆ. ಮತ್ತೆ ಮೇಸ್ತ್ರಿಗೆ 35,000ಕ್ಕೆ ಚದರಕ್ಕೆ ಕಟ್ಟೋದಕ್ಕೆ ಅಂತೇಳಿ ನಾನು ಒಪ್ಸಿದ್ದೆ ಸರ್ ಅವ್ರಿಗೆ. ಕುಮಾರ್ ಅಂತ ಹೇಳ್ಬಿಟ್ಟು ಮೇಸ್ತ್ರಿ, ಮಸೀದ್ ಪಾಳ್ಯದವರು. ಈ ತರ ನಮ್ಗೆ ತೊಂದರೆ ಮಾಡಿ ಮಾಡಿದಾರೆ. ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಏನು ದೋಸ್ತಾ ಇಲ್ಲ. ಈಗ ನಂಗ್ಲಿ ಠಾಣೆಯಲ್ಲಿ ಹೋಗ್ಬಿಟ್ಟು ದೂರ ದಾಖಲೆ ಮಾಡಿ ಕೊಟ್ಟು ಬಂದಿದ್ರಿ. ಮೇಡಮ್ ಎಲ್ಲ ಹೊರಗಡೆ ಹೋಗಿದಾರೆ ಅಂತ ಹೇಳಿದ್ರು. ಅದಕ್ಕೆ ಬಂದು ನಾನು ಈ ತರ ಜನ ಮುಂದೆ ಹೇಳ್ಕೊಂತ ಇದೀನಿ, ನನ್ನ ಕಷ್ಟ ಹಿಂಗಾಗಿದೆ. ನಮ್ಮ ಫ್ಯಾಮಿಲಿ ಅವ್ರು ಸರ್, ನಮ್ಮ ಮಾವಂದ್ರು ಅವರು ಬೇಕಾಗಿರ್ತಕ್ಕಂಥವ್ರು. ನಮ್ಮ ತಂದೆ ಇದೆ, ನಮ್ಮ ತಾಯಿ ಇದ್ದಾರೆ, ನಮ್ಮ ಸಿಸ್ಟರ್ ಇದ್ದಾರೆ. ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಒಂಥರ ಪ್ರಾಬ್ಲಮ್ ನನಗೆ ಕೊಡಬಾರ್ದು, ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ಯಾ ನೀನು, ನಮ್ಮನ್ನು ಬಿಟ್ಟು ಬೇರೆಯವ್ರು ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟಿದ್ದಾನೆ. ಕೊರಚರವ್ರನ್ನ ಮಾಡ್ಕೊಂಡಿದ್ಯಾ, ನಮಗೂ ನಿಮ್ಗೂ ಸಂಬಂಧ ಇಲ್ಲ ನಿನಗೆ ಅಂತ ಹೇಳಿ 10 ವರ್ಷದಿಂದ ನನಗೆ ಈ ಜಮೀನು ವಿಚಾರದಲ್ಲಿ ಮಾಡ್ಕೊಡ್ತೀರಾ ನನಗೆ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಸರ್. ಇದೇ ರೀತಿ 10 ವರ್ಷದಿಂದ ನಂಗೆ ನಡೀತಾ ಇದೆ ಸರ್. ಸರ್ ಆಗಿ ಸರ್, ಇವ್ರ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್. ನಾವು SC/ST ಸೆಲ್ಲಲ್ಲೂ ಕೊಟ್ಟಿದ್ರಿ. ಮತ್ತೆ ನಾವು CM ಸಿದ್ದರಾಮಯ್ಯ ಸಾರ್ಗೂ ನಾವು ಪೋಸ್ಟ್ ಮಾಡಿದ್ರಿ, ರಿಜಿಸ್ಟರ್ ಮಾಡಿದ್ರಿ. ಯಾರ ಕಡೆಯಿಂದ ಏನೋ ನಮ್ಗೆ ನ್ಯಾಯ, ಹ್ಯೂಮನ್ ರೈಟ್ಸ್ಗೆಲ್ಲ ನಾವು ಮಾಡಿದ್ರಿ, ಅದರಿಂದ ಏನೋ ನಮ್ಗೆ ನ್ಯಾಯ ದೊರಕಿಲ್ಲ. ನಾವು ಈ ತರ ಮಾಡ್ಕೊಂಡೇನೋ ಆಯ್ತು, ಆಗಿದ್ದಾಗೋಯ್ತು ಅಂತ ಹೇಳ್ಬಿಟ್ಟು ನಾವೆಲ್ಲ ಮರೆತುಬಿಟ್ಟು ಊರು ಬಿಟ್ಬಿಟ್ಟು ಬಂದು ನಾವು ಹೊರಗಡೆ ಬದುಕಟ್ಕೋಣ ಅಂತ ಹೇಳ್ಬಿಟ್ಟಿದ್ದನ್ನ ನಾವು ಬಂದು ಇಲ್ಲಿ ಈ ತರ ಮಾಡ್ಕೊಂಡು ಒಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾವು ಮಾಡಿದ್ರೆ, ಮನೆ ನಿರ್ಮಾಣ ಮಾಡಿದ್ರೆ, ರಾತ್ರೋರಾತ್ರಿ ಬಂದು ಈ ತರ ಮಾಡಿ ಹೆಚ್ಚು ಕಮ್ಮಿ ಮಾಡಿ ಎಲ್ಲ ನೆಲಸಮ ಮಾಡಿ ಹೋಗಿದ್ದಾರೆ ಸರ್.
ಸಡನ್ ಆಗಿ ಈ ತರ ಆಗಿದೆಯಲ್ಲ, ರಾತ್ರಿ ಎಷ್ಟೊತ್ತವರೆಗೂ ಇದ್ದೀನಿ ಇಲ್ಲಿ ಏನಾದ್ರು? ಸರ್ ನಾನು ರಾತ್ರಿ ಇಲ್ಲಿ 10 ಗಂಟೆ ಇದ್ದೆ ಸರ್. ನಾನೇನಾದ್ರು ಬೈ ಚಾನ್ಸ್ ಏನಾದ್ರು ಇನ್ನೂ ಒಂದು ಅರ್ಧ ಗಂಟೆ 1 ಅವರ್ ಏನಾದ್ರು ಇದ್ದಿದ್ದು ಅವ್ರು ಬಂದಾಗ ಎಷ್ಟು ಜನ ಬಂದಿದ್ರು ನನ್ಗೆ ಐಡಿಯಾ ಇಲ್ಲ. ವೆಹಿಕಲ್ JCB ಏನು ಬಂದಿಲ್ಲ, ಎಲ್ಲ ಜನನೇ ಬಂದು ಗಡಾರೆ ಸಮ್ಟಿಯಲ್ಲಿ ತಗೊಬಂದು ಹೊಡೆದು ಎಲ್ಲ ಇದು ಮಾಡಿರೋದು. ನಾನು ಇದ್ದಿದ್ರೆ ನನ್ನನ್ನು ಜೀವ ಸಮೇತ ಬಿಡ್ತಾ ಇರ್ಲಿಲ್ಲ, ನನ್ನನ್ನು ಸಾಯಿಸ್ಬಿಡ್ತಾ ಇದ್ರು. ದೇವ್ರ ದಯ, ನಾನು ಆ ಟೈಮಲ್ಲಿ ನಾನು ಇಲ್ದಿರೋ ಕಾರಣ ನಾನು ಬಚಾವಾಗಿದ್ದೀನಿ. ಇವತ್ತು ನಿಮ್ಮ ಎದುರುಗಡೆ ಬಂದು ಮಾತಾಡೋದಕ್ಕೆ ನಮ್ಗೆ ಒಂದು ದೇವ್ರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ರಾತ್ರಿನೇ ನನ್ನ ಏನಾದ್ರು ಒಂದು ಮಾಡಿರೋರು ಸರ್ ಇವರು. ಅಧಿಕಾರಿಗಳಿಗೆ ಮತ್ತೆ ಇವತ್ತು ಏನು ಪೊಲೀಸ್ ಇಲಾಖೆಗೆ ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ಸರ್ ಏನಿಲ್ಲ ಸರ್, ನಮ್ಗೆ ಏನೋ ಕಾನೂನು ಕ್ರಮ ಅವ್ರು ಜರುಗಿಸಿ ಅವ್ರ ಮೇಲೆ ಏನಿದೆಯೋ ಕಾನೂನು ಕ್ರಮವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಗೆ ಆಗಿರ್ತಕ್ಕಂಥ ನಷ್ಟ ಯಾರು ಭರಿಸೋರು? ನಾವು ಸಾಲ ಮಾಡ್ಕೊಂಡು ನಾವು ಕಟ್ಕೊಂಡಿರ್ತಕ್ಕಂಥ, ನಾವು ಕೂಲಿನಾಲೆ ಮಾಡ್ತಕ್ಕಂಥವ್ರು. ನಾನು ಮೊದಲೇ ಹ್ಯಾಂಡಿಕ್ಯಾಪ್ಟ್ ಸರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು. ನನಗೆ ನಿರಂತರವಾಗಿ ಇದೇ ತರ ನನಗೆ ತೊಂದರೆ ಕೊಟ್ಟು ನನ್ನನ್ನ ಹಿಂಸೆ ಮಾಡ್ತಾ ಇದ್ದಾರೆ ಸರ್ ಇವರು. ಎಲ್ಲಿವರೆಗೂ ಬಂದಿತ್ತು? ಸರ್ ಕಾಮಗಾರಿ ಮೋಲ್ಡಿಂಗ್ ಅಂತಕ್ಕೆ ಬಂದಿದ್ದು ಸರ್. ಇವತ್ತು ಮೋಲ್ಡಿಂಗ್ ಇತ್ತು, ಸೆಂಟ್ರಿಂಗ್ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತೇಳಿ ಅವ್ರು 6:30ಗೆ ಬಂದಿದ್ರು. ನಾನು ಅಷ್ಟೊತ್ತಿಗೆ ಮಲಗಿದ್ದೆ, ಲೇಟಾಗಿ ಹೋಗಿದ್ದು, ತಡರಾತ್ರಿ ಲೇಟಾಗಿ ಹೋಗಿ ಮಲಗಿದ್ದಕ್ಕೆ ನಾನು ಬೆಳಗ್ಗೆ ಅವ್ರು ಫೋನ್ ಮಾಡಿದಾಗ ಬಂದು ನೋಡಿದ್ದಕ್ಕೆ ನನಗೆ ಗೊತ್ತಾಗಿತ್ತು ಸರ್. ಅದು ಎಲ್ಲ ಮೋಲ್ಡಿಂಗ್ ಅಂತಕ್ಕೆ ಬಂದಿತ್ತು, ಎಲ್ಲ ನೆಲ್ಸಮ ಮಾಡಿದ್ದಾರೆ ಸರ್. ಎಲ್ಲ ನೋಡಿ, ಎಲ್ಲ ಡೆಮಾಲೇಷನ್ ಮಾಡಿ ಒಂಥರ ಇದು ಮಾಡಿಬಿಟ್ಟಿದ್ದಾರೆ. ಎಲ್ಲ ಕ್ಲೀನಾಗಿ ಎಲ್ಲ ಏನು ಇಲ್ದಿರ, ನಾಮರೂಪ ಇಲ್ದಿರ, ಗೊತ್ತಾಗೋದೇ ಇಲ್ಲ, ಧ್ವಂಸ ಮಾಡಿಬಿಟ್ಟಿದ್ದಾರೆ ಸರ್ ಎಲ್ಲ ಜನ ಸೇರ್ಕೊಂಡು. ಇದು ಮತ್ತೆ ನಾವು ನಿರ್ಮಾಣ ಮಾಡ್ಬೇಕಂದ್ರೆ ಕನಿಷ್ಠ 10 ಲಕ್ಷ ರೂಪಾಯಿ ಆಗುತ್ತೆ. ಮೆಟೀರಿಯಲ್ ಕೂಲಿ ಎಲ್ಲ ಸೇರ್ಕೊಂಡು 10 ಲಕ್ಷ ರೂಪಾಯಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಮತ್ತೆ ತಾಲೂಕಾ ದಂಡಾಧಿಕಾರಿಗಳಾಗಿರ್ಬೋದು, ಯಾರ ತಪ್ಪಿಸಿದ್ದಾರೆ ಅವ್ರ ಕೈಯಲ್ಲಿ ನಮ್ಗೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಅವ್ರ ಕಡೆಯಿಂದ ನಾವು ನಮ್ಮ ಕಡೆಯಿಂದ ನಾವು ಅವ್ರನ್ನ ಕೇಳ್ಕೊತಾ ಇದೀವಿ ಸರ್, ನಾವು ಪೊಲೀಸ್ ಇಲಾಖೆನ. ಮೇಲೆ ಆರೋಪ ಮಾಡಿದ್ರ ಹಾ ಸರ್. ಅವರಿಂದ ನಿಮ್ಗೆ ಹಿಂದೆ ಏನಾದ್ರು ಬೇರೆ ತರ ಸಮಸ್ಯೆ ಯಾವ ತರ ಏನಾದ್ರು ಆಗಿತ್ತು? ಯಾಕಂದ್ರೆ ಒಬ್ಬ ವ್ಯಕ್ತಿ ನೀವು ನೋಡಿದ್ರ ಆ ಟೈಮಲ್ಲಿ ಹ್ಞೂ ಸರ್. ನಡೆದಾಗ ನೀವು ಇದ್ರ ಸ್ಥಳದಲ್ಲಿ? ಸರ್ ಇಲ್ಲ ಸರ್, ನಾನು ಇರ್ಲಿಲ್ಲ ಸರ್ ಆ ಟೈಮಲ್ಲಿ. ನಾನು ಆಗ್ತಾನೆ